ಅಜ್ಜಿಗೆ ಪರಿಷತ್ ವತಿಯಿಂದ ಗೌರವ ಸಮರ್ಪಣೆ. ಅಜ್ಜಿಗೆ ರಂಗನಾಥ ಸ್ವಾಮಿ ಆಯುಷ್ ಆರೋಗ್ಯವನ್ನು ಕೊಟ್ಟು ಕರುಣಿಸಲಿ. ಅಂತ ಈ ಒಂದು ಪುಣ್ಯಭೂಮಿ ಕಲೆ ಸಾಹಿತ್ಯ ಸಂಸ್ಕೃತಿ ಹೆಚ್ಚು ಹೆಸರುವಾಸಿಯಾದಂತಹ ಈ ಜಿಲ್ಲೆಯಲ್ಲಿ ಕೊಟ್ಟಂತ ಈ ಒಂದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆಗಿರ್ಬೋದು, ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಆಗ್ಬೋದು, ತಾಲೂಕು ಸಾಹಿತ್ಯ ಸಮ್ಮೇಳನ ಆಗ್ಬೋದು, ವಿವಿಧ ದತ್ತಿ ಕಾರ್ಯಕ್ರಮಗಳಾಗ್ಬೋದು, ಬೇರೆ ಬೇರೆಯ ಕವಿಗೋಷ್ಠಿಗಳಾಗಿರ್ಬೋದು, ಆ ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ತಾ ಬಂದಿದೆ. ಒಂದು ಸಾಹಿತ್ಯ ಪರಿಷತ್ತು ಜನಪರ ಸಾಹಿತ್ಯವನ್ನ ಜನರ ಬಳಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ಕೊಳ್ತಾ ಬಂದಿದೆ. ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮ ಈಗಾಗಲೇ ತಡವಾಗಿದೆ. ಮುಂದಿನ 2 ಗೋಷ್ಠಿಗಳು ಇದಕ್ಕೆ ಆರಂಭ ಆಗಬೇಕಾಗ್ತಿದ್ದು ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರು ವಿಚಾರವನ್ನ ಮಾಡ್ತಾರೆ. ಮತ್ತೆ ಸಮ್ಮೇಳನಾಧ್ಯಕ್ಷರು ಹಲವಾರು ಸಾಹಿತ್ಯದ ಬಗ್ಗೆ ವಿಚಾರವನ್ನ ಮಾಡ್ತಾರೆ. ಯಾಕಂದ್ರೆ ಸಮ್ಮೇಳನಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ನಾವು ಅವರು ಜಿಲ್ಲಾ ಸಮ್ಮೇಳನಕ್ಕೆ ಆಯ್ಕೆ ಆಗ್ಬೇಕಾದಂತ ವ್ಯಕ್ತಿ ಉಳ್ಳಂತವರು ಇವತ್ತು ತಾಲೂಕು ಸಮ್ಮೇಳನದ ಅಧ್ಯಕ್ಷರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ನಮ್ಮ ಪದ್ಮನಾಭ ಹೇಳುವ ಹಾಗೆ 48 ಪುಸ್ತಕಗಳನ್ನ ಶಾಸನದ ಬಗ್ಗೆ, ಕೆಂಪೇಗೌಡರ ಬಗ್ಗೆ ಮತ್ತು ಈ ಜಿಲ್ಲೆಯ ತಾಲೂಕಿನ ಎಲ್ಲ ಗ್ರಾಮಗಳಿಗೆ ಶಾಸನಗಳ ಪರಿಚಯವನ್ನ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಆ ಚಂಪೂ ಕಾವ್ಯವನ್ನ ಸಂಸ್ಕೃತ ಚಂಪೂ ಕಾವ್ಯವನ್ನ ಬರೆದಿದ್ದಾರೆ. ಅದು ದುರಂತ ಅಂತಂದ್ರೆ ಇದುವರೆಗೂ ಪ್ರಕಟ ಆಗಿಲ್ಲ. ಅತ್ಯಂತ ಹೆಮ್ಮೆ ಇದೆ. ಅಂತ ಹಿರಿಯ ನಾಯಕರು, ಸಾಹಿತಿಗಳು ನಮ್ಮ ಕ್ಷೇತ್ರದಲ್ಲಿ ಹುಟ್ಟಿದಂಥವರು. ಅದಕ್ಕಿಂತ ಹೆಚ್ಚಾಗಿ ನಾವು ನಮ್ಮೆಲ್ಲರೂ ಇವತ್ತಿನ ದಿವಸದಲ್ಲಿ ಜಾಗೃತಿ ಮಾಡಿದಂತ ವೃಕ್ಷ ಮಾತೆ ಪದ್ಮಶ್ರೀ ಸಾಲುಮರದ ತಿಮ್ಮಕ್ಕರವರೇ, ತಾಲೂಕಿನ ಗ್ಯಾರಂಟಿ ಅಧ್ಯಕ್ಷರಾದಂತಹ ಕಲ್ಕೆರೆ ಶಿವಣ್ಣರವರೇ, ಯಾರು ಪ್ರಯೋಗವನ್ನು ಅವರು ಕಟ್ಟಿಡಿದ್ರಂತೆ. ಅದು ಆ ಪ್ರಯೋಗ ಅವರ ತಲೆಗೆ ನಿಂತೋಯ್ತು ಅಥವಾ ಎಲ್ಲೂ ಬರೆದಿಡ್ಲಿಲ್ವೋ ನನಗೆ ಗೊತ್ತಾಗಿಲ್ಲ. ಅವರಲ್ಲಿ ಇದ್ದಂತ ವಿದ್ಯು ಆಕಾಶ ಕಾಯದಲ್ಲಿ ನಡೆಯುವಂತಹ ಚಟುವಟಿಕೆಗಳನ್ನ ತಮ್ಮ ಸಿರಿ ಭೂವಲಯ ಕೃತಿಯಲ್ಲಿ ದಾಖಲು ಮಾಡಿದ್ದಾರೆ. ಎಲ್ಲರೂ ಕನ್ನಡ ಭಾಷೆಗೆ 1900 ವರ್ಷಗಳ ಇತಿಹಾಸ ಇದೆ. ಆ ಭಾಷೆಯನ್ನು ಉಳಿಸ್ಬೇಕಾಗಿರೋದು ಯಾರ್ದು? ನಮ್ಮೆಲ್ಲರ ಕರ್ತವ್ಯ. ವಿಶೇಷವಾಗಿ